ಸರ್ ನಮಸ್ತೆ ಸರ್ ತಮ್ಮ ಹೆಸರು? ಅಜಿತ್. ಅಜಿತ್ ಅಂತ. ಇಲ್ಲಿಂದ ಸರ್ ತಾವು? ಸರ್ ಬನ್ನೂರ್ ಹತ್ರ ನಮ್ನಾಳು ಅಂತ ಹಳ್ಳಿ ಸರ್. ಹಾಂ. ಅಲ್ಲಿ ನನಗೆ ಬೇಕಾದದ್ದು 40 ಥರ ಪ್ರಾಡಕ್ಟ್ನ ಬೆಳೆದು ತಿಂತೀನಿ ಸರ್. ಈ ಶಕ್ತಿ ಭಗವಂತ ಕೊಟ್ಟಿರೋದು ರೈತ ಒಬ್ಬನಿಗೆ ಅಂತ ಗೊತ್ತಾಗಿದೆ. ಯಾಕೆಂದರೆ ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ 12ರಿಂದ ಅಲ್ಲಿ ಹೊರಗಡೆ ಎಲ್ಲ ಅಡ್ಡಾಡಿ 80 kg ರೈಸ್ ಆಗಿ ಫುಡ್ ಅಡಲ್ಟ್ರೇಷನ್ ಎಲ್ಲೋದ್ರೂ ದೇಹನ ಕಡಿಮೆ ಮಾಡೋ ಸಲುವಾಗಿ, ತೂಕನ ಕಡಿಮೆ ಮಾಡೋ ಸಲುವಾಗಿ ನಾನು ರೈತನಾಗಬೇಕಾಗಿ ಬಂತು. ಸೊ ಇವಾಗ ನಾನು ಬೇಕಾದದ್ದು ಬೆಳ್ಕೊಂಡು ತಿನ್ನೋದ್ರ ಜೊತೆಗೆ ಗಾಣದ ಎಣ್ಣೆ ಇಟ್ಟಿದ್ದೀನಿ, ಎತ್ತಿನ ಗಾಣ. ಅದರಲ್ಲಿ ಆಯಿಲ್ಗಳು ಮಾಡ್ಕೊತೀವಿ. ಸಾವಯವವಾಗಿ ಒಂದು 40 ಥರ ಪ್ರಾಡಕ್ಟ್ ಬೆಳಿತೀವಿ. ಜೊತೆಗೆ ನಾವು ಕಾಡು ಕೃಷಿ ಅಂತ ಮಾಡಿಕೊಂಡು ಒಂದು 30 ಕ್ವಿಂಟಲಿ ಶ್ರೀಗಂಧ, ರಕ್ತಚಂದನ, ಸೀಬೆ, ಈ ಥರ 40 ಥರ ಹಣ್ಣಿನ ವೆರೈಟಿಗಳು ಈ ಥರದ್ದೆಲ್ಲ ಹಾಕ್ಕೊಂಡು ಕಮರ್ಷಿಯಲ್ ಆಗಿ ಡೈಲಿ ಇನ್ಕಮ್ಗೆ ನಾವು ಪಪ್ಪಾಯ ಹಾಕೊಂಡಿದ್ದೀವಿ ಸರ್. ಒಂದು 2ರಿಂದ 3 ಸಾವಿರ ಡೈಲಿ ಜನರೇಟ್ ಮಾಡ್ತೀನಿ ಸರ್. ಸರ್ ಏನೇನು ಬೆಳಿತೀರಿ ತಾವು ಹೊಲದಲ್ಲಿ? ಸರ್ ಹೊಲದಲ್ಲಿ ಇಂಥದ್ದಿಲ್ಲ ಅನ್ನಂಗಿಲ್ಲ ಸರ್. ಮನೆಗೆ ಕಮರ್ಷಿಯಲ್ ಆಗಿ ನಿಮಗೆ ಮಾತ್ರ ಮನೆಗೆ ಮಾತ್ರ. ಯಾಕೆಂದರೆ ನಮ್ಮವು ನೀವು ಜನಗಳೇನು ಅಂದರೆ ತುಂಬ ನೋಡೋಕೆ ಲುಕ್ ಇರಬೇಕು ಅಂತ ಅಂತಾರೆ. ಹಣ್ಣುಗಳಲ್ಲಿ ನೀವು ನೋಡೋಕೆ ಯಾವುದು ಲುಕ್ ಇದೆ ಅದು ಯಾವುದು ಒಳ್ಳೇದಲ್ಲ. ಯಾಕೆಂದರೆ ಅದಕ್ಕೆ ಒಂದು ಕಾರ್ಬೈಡ್ ಹಾಕಿರ್ತಾರೆ, ಅದು ಬೇಗ ಹಣ್ಣು ಮಾಗಕ್ಕೆ ಅಂದ್ಬಿಟ್ಟು ಇದಕ್ಕೆ ಯಾವುದು ನಮ್ಮ ಮಾವಿನ ಹಣ್ಣು ಮತ್ತು ಬಾಳೆಹಣ್ಣಿಗೆಲ್ಲ ಕಾರ್ಬೈಡ್ ಹಾಕಿರ್ತಾರೆ, ಸಪೋಟಾಗೆಲ್ಲ ಹಾಕ್ತಾರೆ. ಆಮೇಲೆ ಇವಕ್ಕೆಲ್ಲ ಇಂಜೆಕ್ಷನ್ ಎಲ್ಲ ಹಾಕ್ತಾರೆ. ಈಗ ಬೇಗ ಹಣ್ಣು ಪಕ್ವ ಆಗಲಿ, ಫುಲ್ಲು ರೆಡ್ ಆಗಲಿ ಅಂತ. ಅವೆಲ್ಲ ತಿಂದರೆ ನಮಗೆ ಈಗ ಆಫೀಸಲ್ಲಿ ಕೂತ್ಕೊಂಡು ವರ್ಕ್ ಮಾಡುವಂಥವ್ರಿಗೆ ಬೇಗ ಕ್ಯಾನ್ಸರ್ ಬರ್ತದೆ. ಅದೇ ರೈತರುಗಳಿಗೆ ಲೇಟಾಗಿ ಬರುತ್ತೆ. ಬಿಕಾಸ್ ಆಫ್ ಅವರು ವರ್ಕ್ ಮಾಡ್ತಾ ಇರ್ತಾರೆ, ವರ್ಕ್ ಮಾಡ್ತಾ ಇರ್ತಾರೆ. ಹಾಗಾಗಿ ಅವ್ರಿಗೆಲ್ಲ ಅದನ್ನು ಬೇವ್ರ ರೂಪದಲ್ಲಿ ಹೊರ ಹಾಕ್ತಾ ಇರ್ತಾರೆ. ಆಫೀಸಲ್ಲಿ ಕೂತ್ಕೊಳ್ಳೋರು ಫಿಸಿಕಲ್ ವರ್ಕ್ ಮಾಡಲ್ಲ. ಹಾಗಾಗಿ ಅವ್ರಿಗೆಲ್ಲ ಅಲ್ಲಿ ಇಲ್ಲಿ ಡೆಪಾಸಿಟ್ ಆಗಿ ಆ ಕೊಲೆಸ್ಟ್ರಾಲ್ ಜೊತೆಗೆ ಇವೆಲ್ಲ ಅಕ್ಯುಮುಲೇಟ್ ಆಗಿ ಎಲ್ಲ ಡಿಸ್ಟರ್ಬ್ ಆಗಿ ಒಂದು ಫೈನ್ ಡೇ ಎಲ್ಲ ಅಂಗಾಂಗಗಳ ವೈಫಲ್ಯತೆಯಿಂದ ಸಾವು ಆಟೋಮೆಟಿಕ್ ಬರುತ್ತೆ. ಸರ್ ಮೈನು ನಿಮ್ಮದು ಗಾಣ? ನಮ್ದು ಮೇನ್ ಗಾಣ ಸರ್. ಅದಾದ್ಮೇಲೆ ಸೈಡ್ ಬಿಸ್ನೆಸ್, ಪ್ಯಾಸಿವ್ ಇನ್ಕಮ್ ಥರ ಈ ಥರ ನಾಟಿ ಕೋಳಿ ಸಾಕಾಣಿಕೆ ಮತ್ತೆ ಪಪ್ಪಾಯ. ಮತ್ತೆ ನಮ್ಮ ಮನೆಗೆ ಬೇಕಾದದ್ದು ಇಂಥದ್ದಿಲ್ಲ ಅನ್ನಂಗಿಲ್ಲ. ಅರಿಶಿನ, ಶುಂಠಿ, ಮತ್ತೆ ತೊಗರಿ, ಮತ್ತೆ ಬದನೆಕಾಯಿ, ಮತ್ತೆ ನುಗ್ಗೆ ಸೊಪ್ಪು ಪೌಡ್ರ್ ಮಾಡಿ ಎಲ್ಲ ಮಾರಾಟ ಮಾಡ್ತೀವಿ. ಆಮೇಲೆ ಹೊರಗಡೆನೂ ಕಳಿಸ್ತೀವಿ. ಜೊತೆಗೆ ಹಲ್ಪುಡಿ ಮತ್ತೆ ಈ ಥರದವೆಲ್ಲ ಮಾಡಿಕೊಂಡು ಕಷಾಯ ಪೌಡ್ರ್ಗಳೆಲ್ಲ ಮಾಡ್ತೀವಿ. ಅಕಸ್ಮಾತ್ ಯಾರು ನ್ಯಾಚುರಲ್ ಬೇಕು ಅಂತಂದ್ರೆ ಅವ್ರಿಗೆ ಏನಾದ್ರು ಸಪ್ಲೈ ಮಾಡ್ತೀರಾ, ಕೊಡ್ತೀರಾ? ಸಪ್ಲೈ ಮಾಡ್ತೀವಿ. ಬಟ್ ಏನಂದ್ರೆ ಕಡಿಮೆ. ನೀವು ಅಲ್ಲಿಗೆ ಒಂದ್ಸಾರಿ ವಿಸಿಟ್ ಮಾಡ್ಬೇಕು ಅವರು. ಯಾಕಂದ್ರೆ ನಮ್ಮ ಆಕ್ಟಿವಿಟೀಸ್ ಬಗ್ಗೆ ಅವ್ರಿಗೆ ಐಡಿಯಾ ಬಂತು ಅಂದ್ರೆ ಅದು ನಮ್ಗೆ ಪರ್ಮನೆಂಟ್ ಕಸ್ಟಮರ್ ಆಗ್ತಾರೆ. ಸಿಂಪ್ಲಿ ಏನೋ ವಿಡಿಯೋ ನೋಡಿ ಅಥವಾ ಯಾರ್ದೋ ಬಾಯಿಂದ ಬಾಯಿ ಬಂದು ಕೇಳ್ಕೊಂಡು ಬಂದ್ರೆ ಅವು ವರ್ಕ್ ಆಗಲ್ಲ. ಯಾಕೆಂದ್ರೆ ಒಂದ್ ದಿನ ಬರ್ತಾರೆ, ನೋಡ್ತಾರೆ, ತಗೊಂಡು ಮತ್ತೆ ಸೈಲೆಂಟ್ ಆಗ್ಬಿಡ್ತಾರೆ. ನಮ್ಮ ಶ್ರಮ ನೋಡ್ಬೇಕಲ್ಲ. ಆ ಶ್ರಮ ನೋಡಿದಾಗ ಅವರು ಎಂಜಾಯ್ ಮಾಡ್ತಾರೆ. ಬೆಳೆಯೋ ಪದ್ಧತಿ ನೀವು ಯಾವ ರೀತಿ ಮಾಡ್ತೀರಿ ಅದೆಲ್ಲ ನೋಡಿದ್ರೆ ಅವ್ರಿಗೆ ಒಂದು ಕಾನ್ಫಿಡೆಂಟ್ ಬರುತ್ತೆ. ಇವ್ರು ನಿಜವಾಗ್ಲೂ ಮಾಡ್ತಿದಾರಾ ಅಥವಾ ಸುಳ್ಳು ಹೇಳ್ತಿದಾರಾ ನೋಡಿ. ಯಾರು ಬನ್ನಿ ಅಂತ ಹೇಳಲ್ಲ, ನೀವು ಹೇಳ್ತಾ ಇದ್ರಿ ಬನ್ನಿ ನಮ್ಮ ಹತ್ರ ವಿಸಿಟ್ ಮಾಡಿ, ನೀವು ನೋಡಿ ನಾವು ಹೆಂಗ್ ಮಾಡ್ತಿದೀವಿ ಅಂತ. ಈಗ 3 ಥರ ಭತ್ತಗಳೆಲ್ಲ ಬೆಳಿತೀವಿ, ನಾಟಿ ಭತ್ತಗಳು. ಅವು ಹೈಬ್ರಿಡ್ ಭತ್ತಗಳು ಅವು ತಿನ್ನೋದ್ರಿಂದ ನಮಗೆ ಫುಡ್ ಅಡಲ್ಟ್ರೇಷನ್ ಆಗಿ ನೆಕ್ಸ್ಟ್ ಜನರೇಷನ್ ಮಕ್ಕಳಾಗೋದು ಸಂಖ್ಯೆ ಕಡಿಮೆ ಆಗ್ತದೆ. ಈಗ GM ಸೀಡ್ ಅಂತ ಜೆನೆಟಿಕಲಿ ಮಾಡಿಫೈಡ್ ಸೀಡ್ಸ್ ಅಂತ ಬರ್ತಾ ಇದೆ. ಅವಕ್ಕೆ ನಮ್ಮ ಎಲ್ಲರೂ ಹೋರಾಟ ಇರಬೇಕು. ಯಾಕಂದ್ರೆ ಆ ಥರದ ಸೀಡ್ಸ್ಗಳು ಊಟ ಮಾಡಿದ್ರೆ ನೆಕ್ಸ್ಟ್ ಜನರೇಷನ್ ಮಕ್ಕಳೇ ಆಗಲ್ಲ, ವಿಚಿತ್ರವಾಗಿ ಹುಡ್ತಾರೆ. ಆ ಥರದವೆಲ್ಲ ಈ ಸೊಪ್ಪು ತರಕಾರಿಗಳಲ್ಲಿ ನೋಡ್ತೀವಿ. ಎಸ್ಪೆಷಲಿ ನೀವು ಇನ್ ಕೇಸ್ ಎಲ್ಲೂ ನೀವು ಸಿಗಲಿಲ್ಲ, ಸಾವಯವ ತರಕಾರಿಗಳು ಸಿಗಲಿಲ್ಲ ಅಂದರೆ ಹುಣಸೆಹಣ್ಣು ನೀರಲ್ಲಿ ನೆನೆ ಹಾಕಿ ಆ ಸೊಪ್ಪು ತರಕಾರಿಗಳನ್ನ ಬಳಸೋದನ್ನ ಜನ ಕಲಿಬೇಕು. ಟೊಮೊಟೊ ಬಳಸಬಾರ್ದು, ಹುಣಸೆ ಹಣ್ಣೆ ಬಳಸಬೇಕು. ಆವಾಗ ಅದು ಕೆಮಿಕಲ್ ರಿಯಾಕ್ಷನ್ ಎಲ್ಲ ಹೀರ್ಕೊಳ್ಳುತ್ತೆ. ಅದನ್ನ ನಾವು ಬಳಸೋದ್ರಿಂದ ಚೆನ್ನಾಗಿರ್ತೀವಿ. ಹುಣಸೆ ಹಣ್ಣು ಹೆಚ್ಚಾಗಿ ಬಳಸಿದ್ರೆ ಟಾಕ್ಸಿಕ್ ಎಲ್ಲಾನು ಆಚೆ ಹಾಕುತ್ತೆ. ಅದೇ ಮೇನ್. ಈ ಪಪ್ಪಾಯ ನಿಮ್ಮ ಹೊಲದಲ್ಲೇ ಬೆಳೆದಿರೋದು ಇದು? ಹೌದು ಸರ್. ಎಷ್ಟು ಗಿಡ ಇದೆ? 700 ಗಿಡ ಇದೆ ಸರ್. ಇದರಲ್ಲಿ ನಾನು ಡೈಲಿ 2,000-1,000 ಮಾಡ್ತೀನಿ. ಅಂದ್ರೆ ಹೊರಗಡೆ ಎಲ್ಲ ತಗೊಂಡು ಹೋಗ್ತಾ ಇರ್ತೀರಿ? ಇಲ್ಲ, 5 ಗಂಟೆಯಿಂದ ನಮ್ಮ ಬನ್ನೂರ್ ಹತ್ರನೇ ಸಂತೆ ನಡೀತದೆ ಡೈಲಿ. ಅಲ್ಲಿ 5ರಿಂದ 6, 7:30, 8 ಗಂಟೆ ಗಂಟ ಬಿಸ್ನೆಸ್ ಮಾಡ್ತೀನಿ. ಇಲ್ಲಿ ಯಾವ್ಯಾವ ವಾರ ನಡೆಯುತ್ತೆ? ಇಲ್ಲಿ ಬುಧವಾರ ಮತ್ತೆ ಭಾನುವಾರ ನಡೀತದೆ. ಮಂಡ್ಯ DC ಆಫೀಸ್ ರೋಡ್ ಅಲ್ಲಿ ನಮ್ಮ ಸಂಘದವರೇ ಪ್ಲಾನ್ ಮಾಡಿ ಈ ತರ ಆಕ್ಟಿವಿಟೀಸ್ ಮಾಡಿದ್ದಾರೆ. ತೋಟಗಾರಿಕೆಯವ್ರ ಜೊತೆ ಟೈಅಪ್ ಆಗಿ ಈ ತರ ಟೇಬಲ್ ಗೀಬಲ್ ಎಲ್ಲ ಹಾಕ್ಸ್ಕೊಂಡು ಅವರೇ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ.
ಸರ್ ಇದರಲ್ಲಿ ಒಂಚೂರು ಎಣ್ಣೆ ಪರಿಚಯ ಮಾಡ್ಕೊಡಿ ಮತ್ತೆ ರೇಟ್ ಹೇಳಿ ಹಾಗೇನೆ ನಮ್ಮ ಸರ್, ಈ ಕಡಲೆಕಾಯಿ ಎಣ್ಣೆ ಅದು 25 ರೂಪಾಯಿ ಇದೆ ಸರ್. ಇಲ್ಲ ಕೆಜಿ. ಇದು ಕಡಲೆಕಾಯಿ ಎಣ್ಣೆ ಇದು 400 ರೂಪಾಯಿ ಇರುತ್ತೆ ಕೆಜಿ. ನೀವು ಬಂದು ಆಡಿಸ್ಕೊತೀವಿ ಅಂತಂದ್ರೆ 2 ಗಂಟೆ ಸ್ಪೆಂಡ್ ಮಾಡ್ಬೇಕು ನಮ್ಮ ಹತ್ರ. ಮಿನಿಮಮ್ ನೀವು ಎಷ್ಟು 10 ಕೆಜಿ ಇರುತ್ತೆ, 10ರಿಂದ 15 ಕೆಜಿ. ಅವಾಗ ನಿಮ್ಗೆ 40% ಎಣ್ಣೆ ಬರುತ್ತೆ ಕಡಲೆಕಾಯಿ. ಕೊಬ್ಬರಿಲಿ 50% ಎಣ್ಣೆ ಬರುತ್ತೆ. ಇದು ಒಂದ್ ಸ್ವಲ್ಪ ನಮ್ಮ ಬಾಡಿ ಟೆಂಪರೇಚರ್ 37 ಡಿಗ್ರಿ, ನಮಗೆ ಫೀಲ್ ಅನ್ಸೋದೇ ಇಲ್ಲ. ಬಿಸಿ ಇದೆ ಅಣ್ಣ, ಅದು ತಗೋಬೇಡಿ, ಅದು ಬಿಸಿಲು ತರ ಬೇರೆ ತಗೋಬೇಡಿ. ಕಡಲೆಕಾಯಿ ಎಣ್ಣೆ ಸಿಗುತ್ತೆ, ಕೊಬ್ಬರಿ ಎಣ್ಣೆ ಸಿಗುತ್ತೆ, ಕೊಬ್ಬರಿ ಎಣ್ಣೆ, ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ, ಹುಚ್ಚೆಳ್ಳೆಣ್ಣೆ, ಕುಸುಬೆ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಹರಳೆ ಎಣ್ಣೆ, 8 ತರ. ಇದು ಸಾಸಿವೆ ಎಣ್ಣೆ. ಎಷ್ಟು ಸ್ಟಾಕ್ ನಿಮ್ಮ ಹತ್ರ ತುಂಬಾ ಸ್ಟಾಕ್ ಇರುತ್ತಾ? ಒಂದು ಮಿನಿಮಮ್ ಸ್ಟಾಕ್ ಮೇಂಟೈನ್ ಮಾಡ್ತೀವಿ. ಅಂದ್ರೆ ಅಲ್ಲಿಗೆ ಯಾರು ಗ್ರಾಹಕರು ಬಂದ್ರೆ ಖುದ್ದಾಗಿ ಅವ್ರಿಗೆ ತೋರಿಸಿ ನೀವು ಪರಿಚಯ ಮಾಡಿಕೊಟ್ಟು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀರಿ. ಈಗಿನ ತಗೊಳ್ಳಿ, ಅಂದ್ರೆ ಕೆಜಿ 25 ರೂಪಾಯಿ. ಸ್ವಲ್ಪ ಜಾಸ್ತಿ ಇದ್ರೆ ಹೆಚ್ಚು ಕಡಿಮೆ ಹೇಳ್ತಾರೆ ಅವರು. ಹಾ, ಕೆಜಿಗಿಂತ ಜಾಸ್ತಿ ಇದೆ. 30 ರೂಪಾಯಿ ಇತ್ತು. ನ್ಯಾಚುರಲ್ ಆಗಿ ಹಣ್ಣಾಗಿರೋದು, ಏನು ಹಾಕಿಲ್ಲ, ಎಲ್ಲ ಸಾವಯವದಲ್ಲಿ ಬೆಳೆದಿರೋದು. ಈಗೆಲ್ಲ ಸ್ವಲ್ಪ ಅವೇರ್ನೆಸ್ ಬರ್ತಾ ಇದೆ ಜನಗಳಿಗೆ ಫುಡ್ ಬಗ್ಗೆ. ಅದೆಲ್ಲ ಸ್ಟಾಪ್ ಆಗಬೇಕು ಸರ್. ನಿಜ, ನೀವ್ ಹೇಳ್ತಿರೋದು ಕರೆಕ್ಟ್. ಈಗ ಒಂದ್ ತಿಂದ್ರೆ ಒಂದ್ ತರಗಿಸ್ಕೊಳಕಾಯ್ತಲ್ಲ, ನೆಕ್ಸ್ಟ್ ಏನಕ್ಕೆ ಬೇಕು ಅನ್ನಿಸ್ಬಿಟ್ಟೈತೆ. ಹೌದು, ಹಿಂದಿನ ಕಾಲ ಯಾವಾಗ ಬರ್ತದೆ ಅನ್ನೋ ಅಂದ್ರೆ ಎಲ್ಲರೂ ಜಾಗೃತರಾದಾಗ ಬಹಳ ಬೇಗ ಬರುತ್ತೆ ಸರ್ ಅದು. ಸರ್ ಜಾಗೃತರು ಎಲ್ಲ ಪಿಜ್ಜಾ ಬರ್ಗರ್ ಗೆಟ್ ಆಗಿರೋ ಇದಾರೆ 20% ಅವರು ಇದಾರೆ, 80% ಎಲ್ಲ ನಮ್ಮಂಗ್ ನಿಮ್ಮಂಗ್ ಮುದ್ದೆ ಅನ್ನ ತಿನ್ನೋರೇ ಇದಾರೆ. ಪಿಜ್ಜಾ ಅಂದ್ರೆ ನಾವು ಬೇಸಿಕಲಿ ಸರ್ ಸಣ್ಣ ಮಕ್ಕಳುಗಳಿಗೆ ಅಲ್ಪುಡಿ ಬಳಸಿದ್ರೆ ಅವರು 30 ವರ್ಷದಲ್ಲಿ ಇವತ್ತು ಎಲ್ರಿಗೂ ಅಲ್ಪುಡಿ ಬಿದ್ದೈತೆ, ಅವ್ರಿಗೆಲ್ಲ ಅರೆಸ್ಟ್ ಬಿದೋಗೈತಲ್ಲ ಎಲ್ಲ. ಅಲ್ಲ ಹೇಳಿದ್ದು ಸರ್, ತಾವು ಅಲ್ಪುಡಿನೂ ಇದ್ ಮಾಡ್ತೀರಾ? ಯಾವ ತರದ ಅಲ್ಪುಡಿ? ಅಲ್ಪುಡಿಗಳು ಸರ್ ಬ್ಲಾಕ್ ಕಲರ್ ಇರುತ್ತೆ, ಒಂದು ರೆಡ್ ಕಲರ್ ರಕ್ತಚಂದನ ಎಲ್ಲ ಹಾಕಿ ಮಾಡಿ ಕೊಡ್ತೀವಿ. ಆ ಥರದ್ದು ಅಲ್ಪುಡಿ ಮಾಡ್ತೀವಿ. ಬ್ಲ್ಯಾಕ್ ಕಲರ್ಗೆ ಯಾವುದು ಜಾಲಿ ಮರ ಅಂತ, ಗುಬ್ಳಿ ಮರ ಅಂತ, ಅವ್ರದ್ದು ಒಂದಷ್ಟು ಇಂಗ್ರೀಡಿಯೆಂಟ್ಸು ಸೊಪ್ಪು ಎಲ್ಲ ಎಷ್ಟು ಕೆಜಿ ಪಪ್ಪಾಯಿ? 25. ಸ್ನೇಹಿತರೆ, ಇಲ್ಲಿ ಅಜಿತ್ ಅಂತ ನಮ್ಮ ಸ್ನೇಹಿತರಿದ್ದಾರೆ. ಹೀಗೆ DC ಆಫೀಸ್ ರೋಡಲ್ಲಿ ಬರ್ತಾ ಇರುವಂಥ ಸಂದರ್ಭದಲ್ಲಿ ಕಣ್ಣಿಗೆ ಬಿದ್ದರು. ಮಾತಾಡ್ಸೋಣ ಅಂತ ಬಂದೆ. ತುಂಬ ಖುಷಿ ಆಯಿತು ಅವರನ್ನು ಮಾತಾಡಿಸಿ. ಪ್ರಗತಿಪರ ರೈತರಾಗಿದ್ದಾರೆ ಮತ್ತು ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಮತ್ತು ಒಂದು ಸ್ವಂತ ಎತ್ತಿನ ಗಾಣದ ಮಿಷಿನನ್ನು ಇಟ್ಕೊಂಡಿದ್ದಾರೆ. ಅವರೇ ಆಡಿಸಿ ಮತ್ತು ಬೇರೆ ಕಡೆಗೆ ಸಪ್ಲೈ ಮಾಡ್ತಾರೆ. ತಮಗೇನಾದರೂ ಬೇಕಾದರೆ ತಾವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರನ್ನು ಕೊಟ್ಟಿರ್ತೀನಿ. ಅವರು ಹೊಲದಲ್ಲಿ ಸುಮಾರು ಬೆಳೆಗಳನ್ನು ಬೆಳೀತಾ ಇದ್ದಾರೆ. ತಮಗೇನಾದ್ರು ಬೇಕು ಅಂದರೆ ಅವ್ರಿಗೆ ವಿಸಿಟ್ ಮಾಡಿ ಹೇಳಿದರೆ ಅವ್ರಿಗೆ ಮಿಕ್ಕಿ ಎಷ್ಟು ಉಪಯೋಗಿಸಿ ಎಷ್ಟು ಮಿಕ್ಕಿ ಇರುತ್ತೋ ಅದನ್ನು ಗ್ರಾಹಕರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದಾರೆ. ಹೆಚ್ಚಿನದಾಗಿ ಏನು ಬೆಳೀತಾ ಇಲ್ಲ. ಫಸ್ಟು ಅವ್ರ ಮನೆ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಅವರು ಆಹಾರದಲ್ಲಿ ತುಂಬ ಅನುಭವಿಸಿ ಅನೇಕ ಕಾಯಿಲೆಗಳನ್ನು ಅನುಭವಿಸಿ ಇಂಜಿನಿಯರಿಂಗ್ ಮಾಡಿದಂಥವರು ಬಿಟ್ಟು ಈಗ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು ನನಗೆ. ಇಂಜಿನಿಯರಿಂಗ್ ಮಾಡಿ ಸಾಮಾನ್ಯ ಯಾರು ವ್ಯವಸಾಯದ ಕಡೆ ಬರುವಂಥವ್ರು ತುಂಬ ಕಡಿಮೆ, ಯಾಕಂದರೆ ಅಲ್ಲೇ ಬೇಕಾದಷ್ಟು ಸಂಬಳ ಎಲ್ಲ ಬರ್ತಾ ಇರುತ್ತೆ. ಅಂಥದ್ರಲ್ಲಿ ಇವರು ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ.
ಬನ್ನೂರು ಪಕ್ಕ ಹನುಮನಾಳು ಅಂತ, ಬನ್ನೂರಿಂದ ಒಂದು 4 ರಿಂದ 5 ಕಿಲೋಮೀಟರ್ ಆಗ್ಬೋದು. ಮೈಸೂರು ಕಡೆಯಿಂದ ಯಾರಾದರೂ ಬರೋರಿದ್ದರೆ ನಿಮಗೆ ತುಂಬ ಹತ್ತಿರ ಆಗುತ್ತೆ ಬನ್ನೂರು. ಮತ್ತು ನೀವು ಕನಕಪುರದಿಂದ ಬರೋರಿಗೂ ಸಹ ತುಂಬ ಹತ್ತಿರ ಆಗುತ್ತೆ. ಮಂಡ್ಯದಿಂದನೂ ಒಂದು 25 ಕಿಲೋಮೀಟರ್ ಆಗುತ್ತೆ ಬನ್ನೂರು. ಅಲ್ಲಿಗೆ ಹೋದರೆ ಬಸ್ ಸಿಗುತ್ತೆ. ತಾವು ಅವ್ರ ತೋಟನ ವಿಸಿಟ್ ಮಾಡ್ಬೋದು, ಹಾಗೆ ಅವರ ಗಾಣವನ್ನು ವಿಸಿಟ್ ಮಾಡ್ಬೋದು. ತಮಗೆ ಬೇಕಾದಂತಹ ಎಣ್ಣೆಯನ್ನು ತಾವು ಕೊಂಡ್ಕೋಬಹುದು ಸ್ನೇಹಿತರೆ. ಸರ್ ಏನಾದ್ರು ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ನಮ್ಮ ನಂಬರ್ ತಗೊಳ್ಳಿ, ನೀವು ಬಂದು ಒಂದ್ಸಾರಿ ಫೇಸ್ ಟು ಫೇಸ್ ಇಂಟ್ರ್ಯಾಕ್ಟ್ ಮಾಡಿ. ಗಾಣದ ಎಣ್ಣೆಗಳು ನಿಮಗೆ ಅವೈಲೇಬಲ್ ನಮ್ಮ ಹತ್ರ ಮಿನಿಮಮ್ ಸ್ಟಾಕಲ್ಲಿ ಇರ್ತದೆ. ಯಾಕೆಂದರೆ ನಮ್ಮದು ಒಂದೇ ಯೂನಿಟ್ ಇರೋದು, ಅದು ಎತ್ತಿನ ಗಾಣ, ಮೆಷಿನ್ ಅಲ್ಲ. ಸೊ ಅದರಲ್ಲಿ ಬರುತ್ತೆ 20 ಲೀಟ್ರ್ 25 ಲೀಟ್ರು. ಅದು ಡೇ ಬೈ ಡೇ ಅಲ್ಲೇ ಖಾಲಿ ಆಗೋದ್ರಿಂದ ನಾವು ಹೆಚ್ಚಾಗಿ ಪ್ರಿಯಾರಿಟಿ ಕೊಡುವಂಥದ್ದು ಅವರೇ ಬಂದು ಹಾಡ್ಸ್ಕೊಂಡು ಹೋಗ್ಲಿಕ್ಕೆ ಪ್ರಿಯಾರಿಟಿ ಕೊಡ್ತೀವಿ. ಯಾಕೆಂದರೆ ನನಗೋಸ್ಕರ ಇಟ್ಕೊಂಡಿರೋದು. ನಾನು ಎಲ್ಲ ಅವ್ರ ಮನೆಗೆ ಡೋರ್ ಡೆಲಿವರಿ ಕೊಡೋಕೆ ಹೋದರೆ ಲೇಬರ್ ಕಾಸ್ಟು ಮತ್ತು ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತದೆ. ಅದರ ಉದ್ದೇಶಕ್ಕೋಸ್ಕರ ನನ್ನ ಟೈಮ್ ಸೇವ್ ಮಾಡೋಕ್ಕೋಸ್ಕರ ನನ್ನ ಗಾಣದ ಹತ್ರ ಅವರೇ ಬಂದು ಆಡಿಸ್ಕೊಂಡು ಹೋಗೋಕೆ. ಬೇಕಾದ್ರೆ ನೀವು ಕಡಲೆಕಾಯಿ ಅಥವಾ ಕೊಬ್ಬರಿಯನ್ನು ತಗೊಂಡು ಹೋಗಿ ಅಲ್ಲೇ ಬೇಕಾದ್ರೆ ಆಡಿಸ್ಕೊಂಡು ಬರ್ಬೋದು. ಅದಕ್ಕೆ ಏನು ಕಾಸ್ಟ್ ಆಗುತ್ತೋ ಅದನ್ನ ಕೊಡಬೇಕಾಗುತ್ತೆ. ಓಕೆ ಸ್ನೇಹಿತರೆ, ಇಲ್ಲಿ ಅವರು ನಿಮ್ಗೇನಾದ್ರು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಅಂದರೆ ನಮ್ಗೇನಾದ್ರು ಎಣ್ಣೆ ಬೇಕಾದರೆ DC ಆಫೀಸ್ ಹತ್ರ ಬುಧವಾರ ಮತ್ತು ಭಾನುವಾರ ಸಂತೆ ನಡೀತದೆ, ಸಾವಯವ ಸಂತೆ. ಅಲ್ಲಿ ಬಂದರೆ ಅಜಿತ್ ಅಂತ ಇರ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಮಗೆ ಗೈಡ್ ಮಾಡ್ತಾರೆ ಮತ್ತು ನಮಗೆ ಬೇಕಾದಂತಹ ಎಣ್ಣೆಗಳನ್ನು ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಥ್ಯಾಂಕ್ ಯು ಸ್ನೇಹಿತರೆ. 9844227778 ನಮ್ಮ ನಂಬರು.